ಸ್ವಲ್ಪ ವೇಟ್ ಮಾಡಿ ಪ್ಲೀಸ್ ಕೂತ್ಕೊಳ್ಳಿ. ಭಯಪಡೋ ಹಾಗೇನೂ ಇಲ್ಲ. ಕಾಲತ್ರ ಟೇರ್ ಆಗಿದೆ, ಸ್ಟಿಚಸ್ ಹಾಕ್ಬೇಕು. 7,000 ಬಿಲ್ ಕಟ್ಬಿಡಿ. ದುಡ್ಡಿದೆ ಅಲ್ವಾ? ದುಡ್ಡು ಇಲ್ಲೊಂದು ಸೈನ್ ಮಾಡಿ ಸರ್. ಎಲ್ಲಿ? ಇಲ್ಲಿ. ಹಲೋ ಹಲೋ, ಶಕ್ತಿನಾ? ಹೌದು. 4573 ಬೈಕ್ ನಿಂದನಾ? ಹೌದು ಸರ್. ನಾನು ಟ್ರಾಫಿಕ್ ಪೊಲೀಸ್ ಮಾತಾಡ್ತಿದ್ದೀನಿ. ಓಕೆ. ಬೈಕ್ ಮಧ್ಯ ರೋಡಲ್ಲಿ ನಿಲ್ಸ್ ಹೋಗಿದ್ಯಾ? ಗಾಡಿ ಬೇಡವಾ? ಈ ಕೂಡಲೇ ಸ್ಟೇಷನ್ಗೆ ಬರಯ್ಯ. ಹೇಳು. ಎಲ್ಲಿದ್ಯಾ? ನೀನ್ ಎಲ್ಲಿಗೆ ಬರಕ್ ಹೇಳಿದ್ಯೋ ಅಲ್ಲೇ ಬಂದಿದ್ದೀನಿ. ಯಾವ ಕಲರ್ ಡ್ರೆಸ್ ಹಾಕೊಂಡಿದ್ಯಾ? ರೆಡ್ ಚೂಡಿ ಹಾಕಿದ್ದೀನಿ. ಆ ಎಸ್ಕಲೇಟರ್ ಮೇಲ್ ನೋಡು. ಎಸ್ಕಲೇಟರಾ? ಹಾ. ಕಾಣ್ತಾ ಇಲ್ಲ. ನನ್ ಫೋನ್ ಹೇಗೆ ನಿನ್ ಹತ್ರ? ಅಲ್ಲ, ಇಂಟರ್ವ್ಯೂ ಮುಗಿಸ್ಕೊಂಡು ಬಸ್ ಸ್ಟಾಪ್ ಹತ್ರ ಬಂದಾಗ ಫೋನ್ ಸಿಕ್ತು. ಕೊಡೋದಕ್ ಮುಂಚೆ ನೀನ್ ಹೊರಟು ಹೋಗಿದ್ದೆ. ಮತ್ತೆ ಕೊಡೋಣ ಅಂತ ಬಂದಾಗ್ಲೇ ನಿನಗೆ ಆಕ್ಸಿಡೆಂಟ್ ಆಯ್ತು. ಹಾಸ್ಪಿಟ್ಲ್ ಕಟ್ಟಕ್ ದುಡ್ಡಿರ್ಲಿಲ್ಲ, ಅದಕ್ಕೆ ಫೋನ್ ಅಡ ಇಟ್ಟಿದ್ದೆ. ಸಾರಿ. ಥ್ಯಾಂಕ್ಸ್ ಕಣೋ. ಈ ಫೋನ್ ನನಗೆ ಎಷ್ಟು ಇಂಪಾರ್ಟೆಂಟ್ ಗೊತ್ತಾ? ನಮ್ಮಪ್ಪ ನಂಗೆ ಪ್ರೆಸೆಂಟ್ ಮಾಡಿದ್ದು. ತುಂಬಾ ಸೆಂಟಿಮೆಂಟ್ ಇದೆ. ಅದಕ್ಕೆ ಅದು ಬಂದು ನಿನ್ನ ಸೇರಿದೆ. ನನ್ನ ಫ್ರೆಂಡು ಟಯರ್. ಸರ್, ನಿಮ್ ಹೆಸರು ಏನು ಅಂತ ಗೊತ್ತಾ? ಹಾ, ಕೃಪಾಕರಂ. ಹಾಯ್. ಹಾಯ್. ಓಕೆ, ಬಾಯ್. ಹಲೋ, ಒಂದ್ ನಿಮಿಷ. ಹಾ? ಅಲ್ಲ, ಅವತ್ತು ಒಂದ್ ವಿಷಯ ಹೇಳದ್ನಲ್ಲ. ಏನದು? ಅದೇ ಅವತ್ತೇ ಹೇಳದ್ನಲ್ಲ, ಲವ್. ಅವತ್ ನೀನ್ ಹೇಳ್ದಾಗ ಹೇಳ್ಬೇಕು ಅನ್ನಿಸ್ಲಿಲ್ಲ, ಈಗ ಹೇಳ್ಬೇಕನ್ನಿಸ್ತಿದೆ. ನಾನು ಊರಲ್ಲಿರುವಾಗ್ಲೇ ಮಾವನ್ ಮಗನ್ನೇ ಮದ್ವೆ ಆಗ್ಬೇಕು ಅಂತ ಹೇಳಿದ್ರು. ನಾನು ಓಕೆ ಆಗ್ತೀನಿ ಅಂತ ಹೇಳ್ದೆ. ಅವರು ಸಿಟಿಲೇ ಇರೋದು. 2 ವರ್ಷ ಆದ್ಮೇಲೆ ಮದ್ವೆ ಆಗ್ಬೋದು ಅಂದ್ರು. ಅದಕ್ಕೆ ಓದೋಕ್ ಸಿಟಿಗ್ ಬಂದೆ. ಅದಕ್ಕೆ ನೀವು ಪ್ರಪೋಸ್ ಮಾಡಿದಾಗ ನಂಗೆ ಟೆನ್ಷನ್ ಆಯ್ತು. ಸಾರಿ, ನಿಮ್ ಸಿಚುವೇಶನ್ ಗೊತ್ತಿಲ್ಲದೆ ಲವ್ ಅಂತ ಹೇಳ್ಬಿಟ್ಟೆ. ತಪ್ಪು ತಿಳ್ಕೊಬೇಡ. ಆದ್ರೆ ನಾವಿಬ್ರು ಫ್ರೆಂಡ್ಸ್ ಆಗಿರ್ಬೋದಲ್ಲ, ಅದೇನು ತಪ್ಪಲ್ವಲ್ಲ? ಹಾ, ಮಾತಾಡ್ಬೋದು, ಬೆರಿಬೋದು. ನಾನ್ ತುಂಬಾ ಡೀಸೆಂಟ್ ಆಗಿ ಮೇಂಟೈನ್ ಮಾಡ್ತೀನಿ. ಅದೇ ಅವತ್ತೇ ಹೇಳದ್ನಲ್ಲ, ನಿನ್ನ 3 ಹುಡುಗ ತರ ಅಂತ. ನಂಗ್ ನೀನ್ ತುಂಬಾ ಇಷ್ಟ. ಫ್ರೆಂಡ್ಸ್. ಓಕೆ, ಬಾಯ್, ಸಿ ಯು. ಓಕೆ. ಶಾರ್ಪ್. ಹೇಳೋ. ಹಲೋ ಪ್ರಿಯಾ, ಯಾಕೆ ಇವತ್ತು ಬರ್ಲಿಲ್ಲ? ನಾಳೆ ನಂಗೆ ಎಕ್ಸಾಮ್ ಇದೆ, ಅದಕ್ಕೆ ರೂಮಲ್ಲಿ ಓದ್ತಿದ್ದೀನಿ. ಓ, ಅಪ್ಪ ಊಟ ಕೊಡಕ್ ಬಂದೆ, ನೀನ್ ಕಾಣ್ಲಿಲ್ಲ, ಅದಕ್ಕೆ ಫೋನ್ ಮಾಡ್ದೆ. ನಾಳೆನೂ ಆಗಲ್ಲ, ಎಕ್ಸಾಮ್ ಇದೆಯಲ್ಲ. 8:30ಗೆಲ್ಲ ಕಾಲೇಜಲ್ಲಿ ಇರ್ಬೇಕು. ಓ, ಓಕೆ. ಓಕೆ, ಬಾಯ್, ಗುಡ್ ಡೇ. ಶಾರ್ಪ್. ಹೋಗೋಣವಾ? ಇಲ್ಲ, ಅದು ಅಪ್ಪ ಫೋನ್ ಮಾಡಿದ್ರು. ಆಕ್ಚುಲಿ ಮಾವನ್ ಮಗ ತಕ್ಷಣ ಮದ್ವೆ ಇಟ್ಕೊಳ್ಳೋಣ ಅಂದ್ರಂತೆ. ಅದ್ರ ಬಗ್ಗೆ ಹೋಗಿ ಅವ್ರ ಹತ್ರ ಮಾತಾಡ್ಬೇಕು. ಅಲ್ಲಿಗೆ ಹೋಗಿ ಆಮೇಲೆ ಗಾಡಿ ತಗೊಳ್ಳೋಣವಾ? ಹಾಗೆ ಮಾಡೋಣ. ಸ್ಟಾಪ್ ಸ್ಟಾಪ್ ಸ್ಟಾಪ್. ಇಲ್ಲೇನೆ. ನೀನ್ ಇಲ್ಲೇ ಇರು, ನಾನು ಹೋಗಿ ಬಂದ್ಬಿಡ್ತೀನಿ.
ಇದಕ್ಕೆಲ್ಲ ಪಾರ್ಕು, ಥಿಯೇಟ್ರು, ಬೀಚ್ ಎಲ್ಲ ಇದೆ. ಇಲ್ಲಿ ದೇವಸ್ಥಾನಕ್ ಬಂದು ಛೇ. ಇದು ಯಾರಿಂದ ಆಗೋದು ಅನ್ಕೊಂಡಿದ್ಯಾ? ಗಂಡ್ ಮಕ್ಕಳ ಲವ್ ಗ್ರೇಟಾ, ಹೆಣ್ಮಕ್ಳ ಲವ್ ಗ್ರೇಟಾ? ಇದನ್ ಹೀಗ್ ಕೇಳ್ತಾ ಇದೀರಾ? ಹುಡುಗರ್ ಲವ್ ತಾನೆ ಯಾವತ್ತಿದ್ರು ಗ್ರೇಟು. ಹಾ ಇಲ್ ನೋಡಿ, ಹೆಣ್ಮಕ್ಳು ನೀರ್ ಹತ್ರ ಬರೋ ಹಕ್ಕಿ ತರ. ನೀರು ಬತ್ ಹೋದ್ರೆ ಹಕ್ಕಿ ಹಾರೋಗುತ್ತೆ. ಆದ್ರೆ ಹುಡುಗರು ಅದೇ ನೀರಲ್ಲೇ ಇರೋ ಮೀನ್ ತರ. ನೀರ್ ಬತ್ ಹೋದ್ರು ಮೀನು ಅಲ್ಲೇ ಸತ್ ಹೋಗ್ಬಿಡುತ್ತೆ. ಆದ್ರೆ ಸುಮ್ನೆ ಹೇಳ್ಬಾರ್ದು. ಈ ಹಾಫ್ ಸ್ಯಾರಿಗೆ ಹಾಗೆ 75 ಮಾರ್ಕ್ಸ್ ಕೊಡ್ಬೋದು. 100 ಎಲ್ಲ ಇಲ್ವಾ? ಸ್ಯಾರಿ ಉಟ್ಕೊಂಡ್ರೆ 100 ಕೊಡ್ಬೋದು. ಹಾಗಾದ್ರೆ ಉಟ್ಕೊಂಡ್ರಾಯ್ತು. ಯಾವಾಗ? ಮ್ಯಾರೇಜ್ಗೆ. ಮ್ಯಾರೇಜಾ? ಹಾ. ಏನ್ ಹೇಳ್ತಾ ಇದೀರಾ? ನನ್ ಫ್ರೆಂಡ್ ಮ್ಯಾರೇಜ್ಗೆ. ಓಹ್. ನಾಳೆ ವಿಜಯ ಮಾಲ್ ಅಲ್ಲಿ. ಹೌದಾ? ನಾಳೆ ನನ್ ಫ್ರೆಂಡ್ಗೂ ಅಲ್ಲೇ ಮದ್ವೆ. ಹೌದಾ? ಹೌದು. ಓಕೆ, ಹಾಗಾದ್ರೆ ನಾಳೆ ಸಿಗೋಣ. ಓಕೆ, ಬಾಯ್. ಬಾಯ್. ಏನು ನಿಂತ್ಕೊಂಡು ಐಸ್ ಪೈಸ್ ಆಡ್ತಾ ಇದ್ಯಾ? ಅಲ್ಲ, ಸಾರಿಯಲ್ಲಿ ಎಷ್ಟು ಸೂಪರ್ ಆಗಿ ಕಾಣ್ತಿದ್ದಾಳಲ್ವಾ? ಮಾಡ್ತಿರೋದು ಮುಟ್ಟಾಳ ಕೆಲಸ, ಆದ್ರೆ ಮುಖ ಮಾತ್ರ ಕ್ಯಾಲೆಂಡ್ರಲ್ಲಿ ಇರೋ ಮುರುಗನ್ ತರ ನಕ್ಕೊಂಡೇ ಇದ್ಯಾ. ಅದಂಗೆ ಮಗ ನನ್ನ ನೋಡ್ಬಿಟ್ಲು. ಹಾಯ್. 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 ಬಾ, ಬಾ, ಬಾ. ನೀವ್ ಯಾವಾಗ ಬಂದ್ರಿ? ನಾವ್ ಅವಾಗ್ಲೇ ಬಂದ್ಬಿಟ್ವಲ್ಲ. ಹುಡುಗ ನಮ್ ಫ್ರೆಂಡ್ ಅಲ್ಲ, ಅದು ಅಲ್ಲದೆ ಕ್ಲೋಸ್ ಫ್ರೆಂಡು. ಎಣ್ಣೆ ಎಲ್ಲ ನಾವಂತ ನೋಡ್ಕೋಬೇಕು. ಬನ್ನಿ, ಮತ್ತೆ ನನ್ ಫ್ರೆಂಡ್ ನ ಇಂಟ್ರೊಡ್ಯೂಸ್ ಅಯ್ಯೋ, ಮಾಡ್ತೀನಿ. ಯಾಕೆ ಸುಮ್ನೆ ಫ್ರೆಂಡ್ಸ್ ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದು? ಏನ್ ಮಗ ಇದೆಲ್ಲ ಯಾಕೆ ಬೇಕು ಹೇಳು? ಹಾಗಾದ್ರೆ ನಿಮ್ ಫ್ರೆಂಡ್ ನ ಇಂಟ್ರೊಡ್ಯೂಸ್ ಮಾಡಿ. ಹಾ, ಮಗ ಕರಿತಾ ಇದಾರಲ್ವಾ, ಹಂಗೆ ಜಲ್ಲಿ ಓಟ್ ಬಾ. ಹಲೋ, ನೀನು ಬಾ. ನಾನು ಕರೀತಿದ್ದಾರೆ ಮೂಯ್ಕವ್ರು ನಾನು. ಬರ್ಬೇಕು. ಏಯ್. ಮೂಯ್ಕವ್ರ ಮುಖ್ಯ ಬಂದೆ ಬಂದೆ ಬಂದೆ. ಸರಿ, ನೀನ್ ಬಾ. ಹಾಯ್. ನಾನ್ ಹೇಳಿಲ್ವಾ, ಇವ್ರೇ ಶಾರ್. ಹಾಯ್. ನಿಂಗೊಂದ್ ವಿಷಯ ಗೊತ್ತಾ? ನಿನ್ ಹಸ್ಬೆಂಡು ಇವ್ರು ಕ್ಲೋಸ್ ಫ್ರೆಂಡ್ಸ್. ಹುಡ್ಗ ಹೇಗೆ? ಚಿನ್ನದಂತ ಹುಡುಗ, ಗೋಲ್ಡ್. ಬೇಕು ಅಂದಾಗ ಅಡ ಇಡ್ಬೋದು. ನೀವು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಫ್ರೆಂಡಾ? ಮೈ ಫ್ರೆಂಡ್. ಏಯ್, ನಿನ್ ಫ್ರೆಂಡ್ ಇಂಟ್ರೊಡ್ಯೂಸ್ ಮಾಡ್ಸು. ಹಾ. ಇವಾಗಿರೋದು. ಏ ಮಗ, ಅಲ್ಲೇನೋ ಮಾತಾಡ್ತಿದ್ಯಾ? ಅಲ್ಲಿ ಹುಡುಗರೆಲ್ಲ ಕೋಪ ಮಾಡ್ಕೊಂಡಿದ್ದಾರೆ, ಎಣ್ಣೆ ಕೊಡ್ಸಿಲ್ಲ, ಪರವಾಗಿಲ್ಲ, ನಾನು ನೋಡ್ಕೋತೀನಿ, ತಲೆ ಕೆಡ್ಸ್ಕೋಬೇಡ. ಇವಳೆ ನನ್ನ ಫ್ರೆಂಡ್ ಪ್ರಿಯಾ. ಹಾಯ್ ಹೇಳ್ಬಿಡು. ಹೇಳು ಮಗ. ಅಲ್ಲ, ಅಷ್ಟು ಬೆವರ್ತಾ ಇದ್ಯಾ, ಇದನ್ನ ವರ್ಸೋರು ಯಾರು ಇಲ್ವಾ? ಸರಿ, ಸ್ವಲ್ಪ ಸ್ಟೈಲ್ ಆಗಿ ನಿಂತ್ಕೋ. ಓಕೆ, ಬಾ. ಅವನಿಗೆ ತುಂಬಾ ಗೊತ್ತಿಲ್ಲ ಮಗ, ಯಾರು ಫಿಗರ್ನ ಸೆಟ್ ಮಾಡ್ಕೊಂಡು ಬಂದಿದ್ದಾನೆ. ಹೇ ಶಾರ್ಪ್, ಏನು ಹೇಳಲೇ ಇಲ್ಲ. ಏನ್ ಹೇಳ್ಬೇಕು? ಅದು ನನ್ ಸ್ಯಾರಿ ಬಗ್ಗೆ. ನಮ್ಮಮ್ಮ ನಿನ್ನ ಕರಿಯಂದ್ರು. 1 ಸೆಕೆಂಡ್, ಬರ್ತೀನಿ. ಸೂಪರ್ ಫ್ಯಾಮಿಲಿ ಕಣೋ. ಇಂಥ ಫ್ಯಾಮಿಲಿಗೊಂದು ಹುಡುಗಿ ಬರ್ತಾಳೆ ಅಂದ್ರೆ ಅವಳು ತುಂಬಾ ಖುಷಿಯಾಗಿರ್ತಾಳೆ. ಹುಡುಗಿ ನೀನೆ, ಅದು ಗೊತ್ತಿಲ್ಲದೆ ಮಾತಾಡ್ತಿದ್ದಾಳೆ. ಯಾರೇ ಆಗಿದ್ರು ಒಂದು ದಿನ ನಿಮ್ ಫ್ಯಾಮಿಲಿ ಜೊತೆ ಇದ್ರೆ ಚೆನ್ನಾಗಿ ಬೆರ್ತ್ ಹೋಗ್ತಾರೆ. ಆಕ್ಚುಲಿ ನಮ್ಮಂತ ಫ್ಯಾಮಿಲಿ ಇರೋದೇ ಇಲ್ಲ. ಪುಣ್ಯ ಮಾಡಿರ್ಬೇಕು. ನನ್ನ ತಂಗಿ ಇದ್ದಾಳಲ್ಲ, ಅವಳಿಗೆ ನಾನು ಅಂದ್ರೆ ಇಷ್ಟ. ನನಗೂ ನನ್ನ ತಂಗಿ ತುಂಬಾ ಇಷ್ಟ. ಆದ್ರೆ ಇಬ್ರು ತೋರಿಸ್ಕೊಳ್ಳೋದೇ ಇಲ್ಲ. ಸರಿಯಾಗಿ ಜಗಳ ಆಡ್ತೀವಿ. ನನ್ನ ತಾಯಿನೂ ಹಾಗೇನೆ. ದೇವಸ್ಥಾನದಿಂದ ಕಂಕಣ ತರ್ತಾರೆ, ಆದ್ರೂ ಅದನ್ನ ಸ್ಟೈಲ್ ಆಗಿರೋದನ್ನ ತರ್ತಾರೆ. ಅಕ್ಕಪಕ್ಕದವ್ರೆಲ್ಲರೂ ಕೇಳ್ತಾರೆ, ಇದನ್ನ ಯಾರಾದ್ರೂ ಸ್ಟೈಲ್ ಆಗಿರೋದನ್ನ ತರ್ತಾರ ಅಂತ. ಆದ್ರೆ ನನ್ನ ಮಗ ಹಾಗೆ ಅಂತಾರೆ. ನನ್ನನ್ನು ಯಾವತ್ತೂ ಬಿಟ್ಕೊಡಲ್ಲ. ನಮ್ಮಪ್ಪ ಚಿಕ್ಕ ವಯಸ್ಸಲ್ಲಿ ನಿದ್ದೆ ಬರ್ತಿಲ್ಲ ಅಂದ್ರೆ ಹೋಗಿ ಬುಕ್ ತಗೊಂಡು ಓದು ಅನ್ನೋರು. ಸಿಕ್ಕಾಪಟ್ಟೆ ಕೋಪ ಬರೋದು. ಆದ್ರೆ ಬುದ್ಧಿ ಬಂದ್ಮೇಲೆನೆ ಬುಕ್ ಹಿಡ್ಕೊಂಡ್ರೆ ನಿದ್ದೆ ಬರುತ್ತೆ ಅಂತ ಅರ್ಥ ಆಗಿದ್ದು. ಡೈಲಿ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ 100 ರೂಪಾಯಿ ವಿಸಿಟಿಂಗ್ ಕಾರ್ಡು ಇಟ್ಬಿಟ್ಟು ಹೋಗ್ತಾರೆ. ಆ 100 ರೂಪಾಯಿ ನಾನು ತಗೋಬೇಕು ಅಂತಾನೆ ಆ ವಿಸಿಟಿಂಗ್ ಕಾರ್ಡು. ಕಡಿಮೆ ಅಂದ್ರೂ ಅವ್ರ ಟ್ರಂಕಲ್ಲಿ 40-50 ಕಾರ್ಡ್ ಇರುತ್ತೆ. ಆದ್ರೆ ಇವಾಗ 5-6 ಇರಬೇಕು. ಎಲ್ಲ ಡಮ್ಮಿನೇ. ಅಪ್ಪ ಯಾವಾಗ್ಲೂ ಒಂದು ಹೇಳ್ತಾರೆ, ಮನುಷ್ಯನಿಗೆ ಟೆನ್ಷನ್ ಬರ್ಬೇಕಾಗಿರೋದು ಒಂದ್ಸಲ ಮಾತ್ರ, ಅದು ಸಾಯೋವಾಗ ಮಾತ್ರ ಅಂತಾರೆ. ಯಾಕಂದ್ರೆ ಅದಾದ್ಮೇಲೆ ನಾವು ಜೀವನದಲ್ಲಿ ಏನೂ ಮಾಡೋಕ್ಕಾಗಲ್ಲ ಅಂತ. ಅದೇ ನನ್ನ ಖುಷಿಯಾಗಿಟ್ಟಿರೋದು. ಸೂಪರ್ ಕಣೋ. ಕರಿಯಮ್ಮ. ಇಲ್ ನೋಡೋ, ಟೈಮ್ ಆಯ್ತು ಕಣೋ. ಹಾ, ಬಂದೆ ಅಮ್ಮ. ಕೆಳಗೆ ಹೋಗೋಣವಾ?